ಯಾಕಂದ್ರೆ ಲೋಕಾಯುಕ್ತ ಮುಚ್ಚೋಗೋದು ಬಿಡ್ತದೆ ಅಂತ ಈಗಾಗಲೇ ಆರೋಪಗಳಿದ್ದಾವೆ. ಯಾವ ಸರ್ಕಾರ ಇರ್ತದೆ ಅವ್ರ ಪರವಾಗಿರ್ತದೆ. CBI ಇಲ್ಲದನ್ನ ಮತ್ತೆ ಹುಡುಕ್ತದೆ. ಇರುವುದಷ್ಟಲ್ಲ, ಇರುವುದೆಲ್ಲವ ಬಿಟ್ಟು ಇಲ್ಲದನ್ನು ಹುಡುಕುವುದು CBI. ಹೀಗಾಗಿ ED ಇವೆಲ್ಲ ಹಿಂಗಿದ್ದಾಗ ಯಾವುದು ಹಚ್ಚಿದ್ರೆ ಯೋಗ್ಯ ಆಗ್ತದೆ? ಕೇಂದ್ರದ ಕೈಗೊಂಬೆ CBI, ಸ್ಟೇಟದ ಕೈಗೊಂಬೆ ಲೋಕಾಯುಕ್ತ. ಇವರ ಮಧ್ಯದಲ್ಲಿ ಈ ಮಧು ಕೆಡ್ಡಾಗಿ ಬರೆಯುವಂಥವ್ರು, ಬರಿ ಮಾಡುವಂಥವ್ರು, ಬಲಿ ಹಾಕ್ಸುವಂಥವ್ರು ಸಿಗ್ತಾರ? ಯಾಕಂದರೆ ಈಗಾಗಲೇ ಜೋರ್ದಾರಾಗಿ ಮತ್ತೆ ಶುರುವಾಗಿಬಿಟ್ಟದ ಚರ್ಚೆ. ಹಾದಿ ಬೀದಿಗಳಲ್ಲಿ ಚರ್ಚೆ ಶುರುವಾಗಿದೆ. ಹನಿ ಟ್ರ್ಯಾಪ್ ಮಾಡೋರು ಹಿಡಿಬೇಕು ಅಂತ. ನಾ ಕೇಳೋದಿಷ್ಟ, ನೀವು ಯಾಕೆ ಹನಿ ಟ್ರ್ಯಾಪ್ಗೆ ಹೋಗಿ ಸಿಕ್ಕಾಕೊಳ್ತಾ ಇದ್ದೀರಿ? ನಿಮ್ಮಲ್ಲೇ ನಿಮ್ಮ ಗೆಳತಿ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮನೆಯಲ್ಲಿ ಪ್ರೀತಿಯಿಂದ ಇರೋ ಮುಂದೆ ಇದೆಲ್ಲ ಯಾಕೆ ಬೇಕಪ್ಪ ನಿಮ್ಗೆ? ರಾಜಕಾರಣಿಗಳೇ, ಹನಿ ಟ್ರ್ಯಾಪಿಗೆ ಯಾಕೆ ನೀವು ಹೋಗಿ ಸಿಕ್ಕೊಳ್ತೀರಿ? ಅದು ನಿಮಗೂ ದುರಾಸೆ ಅದ. ಆ ದುರಾಸೆನ ಅವ್ರು ಲಾಭ ಮಾಡಲು ನೋಡ್ತಾ ಇರ್ತಾರೆ. ಇದು ನಮ್ಮ ಚಾಣಕ್ಯನ ಕಾಲದಿಂದ ಅದು. ಇದು ವಿಷಕನ್ಯೆಯರು ಹೆಸರು ಕೇಳಬೇಕು ನೀವು. ಅದನ್ನು ವಿಷಕನ್ಯೆಯನ್ನು ಬಿಡ್ತಾಯಿದ್ರು ಅವ್ರಿಗೆ ರಾಜಕಾರಣಿಗಳು ಇಟ್ಕೊಳ್ಳೋ ಸಲುವಾಗಿ, ಬಲಿಗೆ ಹಾಕೋ ಸಲುವಾಗಿ. ಆವತ್ತು ಇವತ್ತು ರಾಜಕೀಯದ ಒಂದು ಭಾಗ ಅಂದಾಗ ಪ್ರಾಮಾಣಿಕ ಇರಬೇಕಲ್ಲಪ್ಪ ನೀವು ರಾಜಕಾರಣಿಗಳು. ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಪಾಪ ದುಡ್ಡಿನ ಆಶಕ್ಕೋ, ಬಡತನ ಆಶಕ್ಕೋ, ಮತ್ಯಾವ ಆಶಕ್ಕೋ ಹೆಣ್ಮಕ್ಳು ಬಲಿ ಆಗ್ತಾರೆ. ಅದಕ್ಕೆ ಇದರಲ್ಲಿ ಹೆಣ್ಮಕ್ಳು ದೋಷತ್ನ ಹೇಳಕ್ಕೆ ಹೋಗೋದಿಲ್ಲ, ಅನಿವಾರ್ಯ. ನೀವೇ ಶುದ್ಧಿದ್ದರೆ, ನೀವು ನಿಮ್ಮ ಹೆಂಡತಿಗೆ ಪತಿವ್ರತ ಗಂಡಾಗಿದ್ದರೆ ಈ ಮಾತುಗಳು ಬರ್ತಿಲ್ಲ, ಯಾರೂ ಪ್ರಶ್ನೆ ಮಾಡೋದಿಲ್ಲ. ಅದಕ್ಕೆ ಇವತ್ತು ನಾ ಇದನ್ನು ಕೇಳ್ತಾ ಇರೋದು ಇಷ್ಟೇ, ಹನಿ ಟ್ರ್ಯಾಪ್ ತಪ್ಪ, ಅದು ಮಾಡಿಸೋರು ತಪ್ಪ, ಅವ್ರ ಅಪರಾಧಿ, ಅವ್ರ ಶಿಕ್ಷೆ ಯಾರ ತನಿಖೆ ಮಾಡಿಸ್ರಿ, CBI ಕೊಡ್ರಿ. ಈಗಾಗಲೇ ಎಲ್ಲರೂ ಹೇಳ್ತಿದ್ದಾರೆ CBI ಕೊಡ್ರಿ.